ಚಿಕ್ಕನಾಯಕನಹಳ್ಳಿ ಚಿಪ್ಪಿಗೂ ಬಂತು ಬಂಗಾರದ ಬೆಲೆ. ಅಬ್ಬಬ್ಬ, ಚಿಪ್ಪಿನ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಕಲ್ಪತರು ನಾಡಿನಲ್ಲಿ ದಾಖಲೆ ಬರೆದ ಚಿಪ್ಪಿನ ಬೆಲೆ. ನಿನಗೆ ಚಿಪ್ಪೆ ಸಿಗುವುದು. ಚಿಕ್ಕನಾಯಕನಹಳ್ಳಿ ಚಿಪ್ಪು ಅಂತ ಆಡಿಕೊಳ್ಳುವವರು ಒಮ್ಮೆ ಈ ಸ್ಟೋರಿ ನೋಡ್ಲೇಬೇಕು. ಕತ್ತೆಗೂ ಒಂದು ಕಾಲ ಬರುತ್ತೆ ಅಂತಾರೆ, ಅದು ಇದೇ ಇರಬಹುದು. ಒಂದು ಕಾಲದಲ್ಲಿ ಚಿಪ್ಪು ಅಂದ್ರೆ ಸಾಕು, ಮೂಗು ಮುರಿಯುವವರೇ ಹೆಚ್ಚು. ಈಗ ರೋಡ್ನಲ್ಲಿ ಒಂದೇ ಒಂದು ಚಿಪ್ಪು ಬಿದ್ದಿದ್ರು ಕೂಡ ಕದ್ದು ಮನೆಗೆ ತಂದು ಕೂಡಿ ಹಾಕೋ ಕಾಲ ಬಂದುಬಿಟ್ಟಿದೆ. ಯಾಕಂದ್ರೆ ಚಿಪ್ಪಿಗೂ ಬಂದಿದೆ ಚಿನ್ನದ ಬೆಲೆ. ಇತ್ತೀಚೆಗೆ ಎಳನೀರು, ತೆಂಗಿನಕಾಯಿ ಬೆಲೆ ಗಗನಕ್ಕೇರಿತ್ತು. ಇದೀಗ ತೆಂಗಿನಕಾಯಿ ಚಿಪ್ಪಿಗೂ ಫುಲ್ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ತುಮಕೂರು ಹೇಳಿ ಕೇಳಿ ತೆಂಗು ಬೆಳೆಗೆ ಫುಲ್ ಫೇಮಸ್. ತೆಂಗಿನಕಾಯಿ, ಕೊಬ್ಬರಿ ತೆಗೆದು ಬಿಸಾಡುವ ಚಿಪ್ಪಿಗೂ ದಾಖಲೆಯ ಬೆಲೆ ಸಿಕ್ಕಿದೆ. ಒಂದು ಕಾಲದಲ್ಲಿ ಕಸದ ರಾಶಿಗೆ ಸೇರುತ್ತಿದ್ದ ಚಿಪ್ಪು ರೈತರ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯಾಗಿದೆ. ಕೊಬ್ಬರಿ ತೆಗೆದ ನಂತರ ಯಾವುದೇ ಬೆಲೆ ಇಲ್ಲದೆ ಎಸೆಯಲಾಗ್ತಾ ಇದ್ದ ಚಿಪ್ಪು ಈಗ ಸಾವಿರಾರು ರೂಪಾಯಿ ಆದಾಯ ತಂದುಕೊಡ್ತಿದೆ. ಕಲ್ಪತರುನಾಡು ತುಮಕೂರಿನಲ್ಲಿ ಕೊಬ್ಬರಿ ಚಿಪ್ಪಿಗೆ ಇದೇ ಮೊದಲ ಬಾರಿಗೆ ದಾಖಲೆಯ ಬೆಲೆ ಸಿಕ್ಕಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಒಂದು ಕಾಲದಲ್ಲಿ ಕಸದ ಬುಟ್ಟಿಗೆ ಸೇರುತ್ತಿದ್ದ ಕೊಬ್ಬರಿ ಚಿಪ್ಪು ಒಲೆಗೆ ಉರಿಸಲು ಅಥವಾ ಹೊಲದ ಅಂಚಿನಲ್ಲಿ ರಾಶಿ ಹಾಕಲು ಮಾತ್ರ ಬಳಸುತ್ತಿದ್ದ ಇದೇ ಚಿಪ್ಪು ಇಂದು ಚಿನ್ನದ ಬೆಲೆ ಪಡೆದುಕೊಂಡಿದೆ. ತುಮಕೂರಿನಲ್ಲಿ ಕೊಬ್ಬರಿ ಚಿಪ್ಪಿಗೆ ಇದೇ ಮೊದಲ ಬಾರಿಗೆ ದಾಖಲೆಯ ಬೆಲೆ ಸಿಕ್ಕಿದ್ದು, 1 ಟನ್ ಚಿಪ್ಪಿಗೆ ಬರೋಬ್ಬರಿ 38,000 ರೂಪಾಯಿ ಆಗಿದ್ರೆ 1 ಕ್ವಿಂಟಾಲ್ಗೆ 3,800 ರೂಪಾಯಿ ಆಗಿದೆ. ಈ ಮೂಲಕ ತ್ಯಾಜ್ಯವೆಂದು ಎಸೆಯುತ್ತಿದ್ದ ಕೊಬ್ಬರಿ ಚಿಪ್ಪು ಇಂದು ರೈತರಿಗೆ ಹೆಚ್ಚುವರಿ ಆದಾಯದ ಮೂಲವಾಗಿದೆ. ತೆಂಗಿನ ಪ್ರತಿಯೊಂದು ಭಾಗಕ್ಕೂ ಬೇಡಿಕೆ ಸೃಷ್ಟಿಯಾಗಿರುವ ಹಿನ್ನೆಲೆ ರೈತರು ಚಿಪ್ಪನ್ನು ಜೋಪಾನವಾಗಿ ಕೂಡಿಟ್ಟು ಮಾರಾಟ ಮಾಡಿ ಲಾಭ ಪಡೆದುಕೊಳ್ತಿದ್ದಾರೆ. ಇನ್ನು ತೆಂಗು ಹೆಚ್ಚಾಗಿ ಬೆಳೆಯುವ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಚಿಪ್ಪಿನ ಉತ್ಪಾದನೆ ಕಡಿಮೆಯಾಗಿರುವುದು ಕರ್ನಾಟಕದ ಚಿಪ್ಪಿಗೆ ಭಾರಿ ಬೇಡಿಕೆ ತಂದಿದೆ. ಇದರ ಜೊತೆಗೆ ಕೈಗಾರಿಕೆಗಳಲ್ಲಿ ಕೊಬ್ಬರಿ ಚಿಪ್ಪಿನಿಂದ ತಯಾರಾಗುವ ವಿವಿಧ ಉತ್ಪನ್ನಗಳ ಬಳಕೆ ಹೆಚ್ಚಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆಯೂ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ನಮಸ್ತೆ, ನಾವು ತುಮಕೂರು ಜಿಲ್ಲೆ ಕಂಬತ್ನಳ್ಳಿ ಬಾರೆಯಲ್ಲಿ ಇದ್ದು ಸೈಟಲ್ಲಿ ಇದೆ SLR ಇದ್ದು ಫ್ಯಾಕ್ಟ್ರಿ. ಇದು ಈ ಸಲ ಇದ್ದು ಚಿಪ್ಪು ರೇಟು ಭಾರಿ ಡಿಮ್ಯಾಂಡ್ ಆಗಿದೆ. ಚಿಪ್ಪಿಲ್ದ ಕಾರಣ ತುಮಕೂರು ಇದರಲ್ಲಿ ಹೋದ ವರ್ಷ ಮಳೆ ಇಲ್ಲದ ಕಾರಣ ಚಿಪ್ಪಿಂದ ಭಾರಿ ಕಡಿಮೆ ಆಗಿ 38,000 ರೂಪಾಯಿ ಚಿಪ್ ಟನ್ ಇದೆ. ಫರ್ ಟನ್ನು ಕ್ವಿಂಟೋಲ್ಗೆ 3,800 ರೂಪಾಯಿ ಇದೆ. ಹೋದ ಸಲ ಎಲ್ಲ ಚಿನಾಳಿ ಚಿಪ್ ಕೊಡ್ತೀವಿ ನಿಮಗೆ, ಹಂಗೆ ಹಿಂಗೆ ಏನಾರು ಸಣ್ಣ ಮಕ್ಕಳು ಓದಲಿದ್ರೆ ಅದಕ್ಕೆ ಇದಕ್ಕೆ ಈ ಸಲ ಚಿಪ್ ಸಿಕ್ಕಿ ಸಾಕು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ತುಮಕೂರಲ್ಲಿ. ಆದ್ದರಿಂದ ಇವು ವ್ಯವಹಾರಸ್ರೇ ಮಾಡಿಬಿಟ್ಟರೆ ಎಲ್ಲ ಕೇರಳ ತಮಿಳ್ನಾಡು ಕಡೆಯಿಂದ ಚಿಪ್ಪಿಗೆ ಭಾರಿ ಮುಗಿ ಬಿದ್ದುಬಿಟ್ಟು ಚಿಪ್ಪಿಗೆ ಭಾರಿ ಡಿಮ್ಯಾಂಡ್ ಬಂದೈತಿ. ಕರ್ನಾಟಕದ ತುಮಕೂರು ಇಡೀ ತುಮಕೂರಲ್ಲಿ ನಾವು 15 ವರ್ಷದಿಂದ ಇದ್ದು ಕೆಲಸ ಮಾಡ್ತಾಯಿದ್ವಿ. ಇದೇ ಫಸ್ಟು ಈ ಥರ ಚಿಪ್ಪಿನ ರೇಟು ರೈತರಿಗೆ ಒಳ್ಳೆ ಇದಾಗಿರೋದು. ಯಾಕೆಂದರೆ ಬೆಳೆ ಇಲ್ಲ ತೆಂಗಿನ ಮರಗಳಿಗೆಲ್ಲ ರೋಗ ಆದ ಕಾರಣ ಎಲ್ಲ ಪೂರ್ತಿ ಚಿಪ್ಪಿಗೆ 38,000 ರೂಪಾಯಿ ಫರ್ ಟನ್ ಆಗ್ಬಿಟ್ಟಿದೆ. ಎಲ್ಲ ರೈತರುಗಳಿಗೂ ಅನುಕೂಲ ಆಗ್ತಿದೆ. ಆದರೆ ವ್ಯವಹಾರಸ್ಥರಿಗೆ ತುಂಬ ಕಷ್ಟ ಇದೆ. ತಂದ್ಕೊಡೋರಿಗೆ ಭಾಳ ಖುಷಿ ಇದೆ, ಆದರೆ ವ್ಯಾಪಾರಸ್ಥರಿಗೆ ಕಷ್ಟ ಐತೆ. ಅಲ್ಲಿ ಇದ್ದು ಎಲ್ಲ ಕಮ್ಮಿ ರೇಟಿಗೆ ಕೇಳ್ತಾರೆ, ಏನು ಮಾಡ್ತೀವಿ. ಆದರೆ ಇಲ್ಲಿ ಎಲ್ಲ ಇದ್ದು ಕೆಲಸ ಮಾಡಿಸ್ತಾರಿಂದ ಭಾರಿ ಡಿಮ್ಯಾಂಡ್ ಇಕ್ಕೊಂಡು ಅಲ್ಲಲ್ಲೇ ಬ್ರಿಡ್ಜ್ಗಳು ಹಾಕ್ಕೊಂಬಿಟ್ಟು ಒಟ್ಟಿನ ರೈತರಿಗೆ ಅನುಕೂಲ ಆಗಿದೆ. ಚಿಪ್ಪು ಕೇರಳ ತಮಿಳ್ನಾಡು ಆಗಿ ಮತ್ತು ಅಲ್ಲಿಂದ ಔಟ್ ಆಫ್ ಕಂಟ್ರಿ ಹೋಗುತ್ತೆ. ಆಫ್ ಕಂಟ್ರಿ ಹೋಗಿ ಕಾರ್ಬನ್ನು, ಸೋಪು ಎಲ್ಲ ಜರ್ಮನಿಯಲ್ಲಿ ಕಾರ್ಬನ್ ಸೋಪ್ ಥರನೇ ಮಾಡ್ತಾರೆ, ಕಾರ್ಬನ್ ಸೋಪ್ ಅಂತ. ಅದನ್ನು ಚಿಪ್ಪಿಗೂ ಚಿನ್ನದ ಬೆಲೆ ಬಂದಿದೆ. ಈ ವರ್ಷ 2026ರಲ್ಲಿ ಚಿಪ್ಪಿಗೆ ಚಿನ್ನದ ಬೆಲೆ ಬಂದಂಗೆ ಆಗಿದೆ. ಇದೇ ಫಸ್ಟು. ನಾವು 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಇದ್ದು ಕೆಲಸ. ಇದೇ ಫಸ್ಟು ಈ ಥರ ರೇಟ್ ಬಂದಿರೋದು. 38,000 ರೂಪಾಯಿ ಟನ್ನಿಗೆ ಇದೇ ಫಸ್ಟ್ ಬಂದಿರೋದು. ಇನ್ನು ಕಳೆದ ವರ್ಷ 1 ಟನ್ ಚಿಪ್ಪಿಗೆ 28,000 ರೂಪಾಯಿ ಇದ್ರೆ 2 ವರ್ಷದ ಹಿಂದೆ ಟನ್ ಚಿಪ್ಪಿಗೆ 18,000 ದಾಟಿತ್ತು. ಇದೀಗ ಟನ್ ಚಿಪ್ಪಿಗೆ 38,000 ರೂಪಾಯಿ ಗಡಿ ದಾಟಿದೆ. 1 ವರ್ಷದ ಅಂತರದಲ್ಲಿ ಬರೋಬ್ಬರಿ 4 ಬಾರಿ ಚಿಪ್ಪಿನ ದರ ಹೆಚ್ಚಾಗಿ ಹೊಸ ದಾಖಲೆಯನ್ನೇ ಬರೆದಿದೆ. ಚಿಪ್ಪಿಗೆ ಡಿಮ್ಯಾಂಡ್ ಆಗ್ತಾ ಇದ್ದಂತೆ ನಗರದ ಬೀದಿಗಳಲ್ಲಿ ಮನೆ ಮುಂದೆಯೇ ಆಟೋ, ಟ್ರ್ಯಾಕ್ಟರ್ಗಳಲ್ಲಿ ಬಂದು ಚಿಪ್ಪಿಗೆ 1 ರೂಪಾಯಿಯಂತೆ ಕೊಂಡುಕೊಂಡು ಹೋಗ್ತಾ ಇದ್ದು, ಜನರಂತೂ ಮನೆಯಲ್ಲಿ ಸಂಗ್ರಹಿಸಿದ್ದ ಚಿಪ್ಪನ್ನ ಮಾರಾಟ ಮಾಡಿ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಸರ್, ನನ್ನ ಹೆಸರು ಹರೀಶ್ ಅಂತ. ನಾವು ಬೀದಿ ವ್ಯಾಪಾರದವರು. ಮೊದಲು ಚಿಪ್ಗಳು ಕಸಿನಾಗೆ ಅಲ್ಲಿ ಇಲ್ಲಿ ಚರಂಡಿಗಳಿಗೆಲ್ಲ ಎಸೆಯೋರು. ಇವಾಗೆಲ್ಲ ಕೂಡಿಕೆ ರೈಟ್ ಸಿಕ್ಕಿರೋದ್ರಿಂದ ಕೂಡಿಕ್ಕಿ ನಮ್ಮಂಥ ವ್ಯಾಪಾರಿಗಳಿಗೆ ಕೊಡ್ತಾರೆ. ನಾವು ತಗೊಂಬಂದು ಮಂಡಿಗಳ್ಗೆ ಹಾಕ್ತೀವಿ. ಏನೋ ನಮ್ಮ ಜೀವನನೂ ನಡೀತೈತ್ರೆ.
ಈಗ ಒಳ್ಳೆ ಬೇಡಿಕೆ ಐತ್ರಿ. ಹೆಂಗಿದೆ ಸರ್ ಬೇಡಿಕೆ? ಎಷ್ಟಕ್ಕೆ ಅಂತೀರ ನೀವು ಏನು ಅಂತ? ಸರ್ ನಾವು ಅಲ್ಲಿ ಒಂದು ಕೆ ಜಿಗೆ 5 ರೂಪಾಯಿ ಲಾಭ ಇಟ್ಕೊಂಡು ತಗೊಳ್ತೀವಿ. ಇಲ್ಲೇ ಹಾಕ್ಬಿಟ್ಟು 5 ರೂಪಾಯಿ ನಾವು ಜೀವನಕ್ಕೆ 5 ರೂಪಾಯಿ ನಮಗೂ ಸಿಗುತ್ತೆ. ಟೋಟಲ್ ಎಷ್ಟು ರೇಟ್ ಆಗೈತೆ ಏನು ಅಂತ ಸರ್? ಸರ್ 36 ರೂಪಾಯಿ ರೇಟ್ ಹಾಕ್ಕೊಡ್ತಾ ಇದ್ದಾರೆ. ನಿಮಗೆ ನಾವು ಅಲ್ಲೊಂದು 30 ರೂಪಾಯಿನಾಗ ತಗೊಳ್ತೀವಿ. ಈಗ ಜನಗಳು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ? ಸರ್ ಇವಾಗೆಲ್ಲ ಅವರು ಮೊದಲು ಅದೇ ಎಸೆಯರು ಇವಾಗೆಲ್ಲ ಕೂಡಿಕ್ಕಿ ನಮ್ಮಂಥವ್ರಿಗೆ ಬಂದವ್ರಿಗೆ ವ್ಯಾಪಾರದವ್ರಿಗೆ ಕೊಡ್ತಾರೆ. ಚುಪ್ಪು ಅಂದ್ರೆ ಮುಂಚೆ ಆಡ್ಕೊಂತಿದ್ರು. ಆಡ್ಕೊಂತಿದ್ರು. ಇವಾಗ ಏನಿಲ್ಲ ಸರ್, ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳೆಲ್ಲ ಕೂಡಿಕೊಂತಾರೆ. ಕೂಡಿಕೊಂಡು ನಮ್ಮಂಥವ್ರಿಗೆ ಕೊಡ್ತಾರೆ. ಚಿಪ್ಪಿಗಳೇ ಬೆಲೆ ಬಂದೈತೆ. ಅವ್ರ ಕಡೆಯಿಂದ ನಮ್ಮ ಜೀವನನೂ ನಡೆಯುತ್ತೆ. ಅದೇನೇ ಆಗ್ಲಿ, ಕಸ ಅಂತ ಎಸೆಯುತ್ತಿದ್ದ ಚಿಪ್ಪಿಗೆ ಇಷ್ಟು ಬೆಲೆ ಸಿಕ್ಕಿರೋದು ಒಂದು ರೀತಿ ಅಚ್ಚರಿ ಆಶ್ಚರ್ಯವೇ ಸರಿ. ನೀವು ಅಷ್ಟೇ ಚಿಪ್ಪು ಬೇಡ ಅಂತ ಎಸೆಯುತ್ತಿದ್ರೆ ಇನ್ಮೇಲೆ ಕೂಡಿಟ್ಟು ಮಾರಾಟ ಮಾಡಿ ಲಾಭ ಪಡೆದುಕೊಳ್ಳಿ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.